ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ZB ಲರ್ನಿಂಗ್ ಸೆಂಟರ್ನಲ್ಲಿ. ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಯಾದ 7ನೇ ವೇತನ ಆಯೋಗ ಮತ್ತು ಇತರೆ ಪ್ರಮುಖ ಬೇಡಿಕೆಗಳು ಲೈಕ್ ಓಲ್ಡ್ ಪೆನ್ಷನ್ ಸ್ಕೀಮ್, NPS ಟು OPS, ಹೆಲ್ತ್ ಸ್ಕೀಮ್ ಆಗಲಿ, ಬಹಳಷ್ಟು ಬೇಡಿಕೆಗಳಲ್ಲಿ ಮೊಟ್ಟಮೊದಲ ಪ್ರಮುಖ ಬೇಡಿಕೆ, ಬಹಳ ಕುತೂಹಲದಿಂದ ಕಾಯ್ತಾ ಇದ್ದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು 7ನೇ ವೇತನ ಆಯೋಗ. ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ CS ಷಡಾಕ್ಷರಿ ಸರ್ ಅವರು, ವೇತನ ಆಯೋಗವು ಜುಲೈ 2022ರಿಂದ ಪೂರ್ವಾನ್ವಯವಾಗುವಂತೆ 7ನೇ ವೇತನ ಆಯೋಗವನ್ನು ಜಾರಿ ಮಾಡಬೇಕು, ಸರ್ಕಾರಕ್ಕೆ ಎಚ್ಚರಿಕೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ. ಸೊ ಮಾನ್ಯ CS ಷಡಾಕ್ಷರಿ ಸರ್ ಅವರು ಆದಷ್ಟು ಬೇಗ 7ನೇ ವೇತನ ಆಯೋಗವನ್ನು ಅನುಷ್ಠಾನ ಮಾಡಬೇಕು. ಬಿಕಾಸ್ ರಾಜ್ಯ ಸರ್ಕಾರಿ ನೌಕರರ ಇದು ಬಹು ದಿನಗಳಾದ ಬೇಡಿಕೆ ಆಗಿರುತ್ತೆ. ಅನುಷ್ಠಾನ ಆಗುವಷ್ಟರಲ್ಲಿಯೇ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿ ಆಗಿರುವುದರಿಂದ ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ಆದೇಶ ಇನ್ನೂ ಕೂಡ ಹೊರಡಿಸಿಲ್ಲ. ಸೊ ಹಾಗಾಗಿ ಎಲೆಕ್ಷನ್ ಮುಗಿದ ಮೇಲೆ ಮೇ ಬಿ ಮೋಸ್ಟ್ ಪ್ರೊಬ್ಯಾಬ್ಲಿ ಜುಲೈ ತಿಂಗಳಿಂದ ಐ ಥಿಂಕ್ 7ನೇ ವೇತನ ಆಯೋಗ ಪೂರ್ವಾನ್ವಯವಾಗುವಂತೆ ಅನುಷ್ಠಾನ ಆಗುವ ನಂಬಿಕೆ ಇದೆ ಅನ್ನೋದರ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸೊ ಹಾಗಾಗಿ ಫಿಟ್ಮೆಂಟ್ ಸೌಲಭ್ಯ 27.50% ಇರುತ್ತೆ. ಈಗ DA ಎಷ್ಟಾಗುತ್ತೆ ಅನ್ನೋದರ ಬಗ್ಗೆ ನಿಮಗೆ ಡೀಟೇಲ್ಡ್ ಕ್ಯಾಲ್ಕುಲೇಷನನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಮಾಡಿ ತಿಳಿಸ್ಬಿಡ್ತೀನಿ. ಸೊ ಟಿಲ್ ದೆನ್ ಪ್ಲೀಸ್ ವೀಕ್ಷಕರೇ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಆಲ್ ದ ಲೇಟೆಸ್ಟ್ ಅಪ್ಡೇಟ್. ಥ್ಯಾಂಕ್ ಯು.